ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅನ್ನೋ ಚಾರ್ವಾಕನ ನೀತಿಗೆ ಕಟ್ಟು ಬಿದ್ದು ಕೆಲವೊಬ್ಬರು ಸಾಲ ಮಾಡಿಬಿಟ್ಟಿರ್ತಾರೆ. ಬೈ ತುಂಬ ಸಾಲದ ಹೊದಿಕೆಯನ್ನು ಹೊದ್ಕೊಂಡಿರ್ತಾರೆ. ತಮ್ಮ ಹಾಸಿಗೆ ಎಷ್ಟಿದೆ ಅಷ್ಟೇ ಕಾಲು ಚಾಚೋದು ಬಿಟ್ಟು ಅನ್ಯರ ಹಾಸಿಗೆಯೊಳಗೆ ಕಾಲು ಚಾಚಿ ವೈಭವದ ಜೀವನ ನಡೆಸೋವಂಥ ಹಪಹಪಿಗೆ ಬಿದ್ದು, ಆ ಆಶೆ ಬುರುಕುತನಕ್ಕೆ ಬಿದ್ದು ಮೈ ತುಂಬ ಸಾಲದ ಮುಳ್ಳುಗಳನ್ನು ತುಂಬಿಕೊಂಡು ಜೀವನ ಪರ್ಯಂತ ಬೇಡುವುದೇ ಅವ್ರ ಚಟ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಬೇಡೋದನ್ನು ಕೊಡದೇ ಹೋದಾಗ ಅವ್ರದ್ದು ರೀತಿ ರಿವಾಜೇ ಬೇರೆ ಬೇರೆ ದಾರಿನೇ ಬಳಸ್ಕೋತಾರೆ. ಅವರು ಎಲ್ಲದಕ್ಕೂ ಸಿದ್ಧವಾಗಿಬಿಟ್ಟಿರ್ತಾರೆ. ಸಾಲಗಾರರು ಏನು ಸಾಲ ತೊಗೊಳ್ಳೋ ಚಟ ಬೀಳ್ತದಲ್ಲ, ಅವ್ರು ಏನು ತಲೆ ಹೊಡಿತಾರೆ, ಏನು ಮಾಡ್ತಾರೆ ಎಲ್ಲದಕ್ಕೂ ಸಿದ್ಧ. ಮೂರೂ ಬಿಟ್ಟು ನಿಂತಿರ್ತಾರೆ ಅವ್ರು ಬಹುಶಃ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಸಾಲವನು ಕೊಂಬಾಗ ಹಾಲೋಗರುಂಬಂತೆ, ಸಾಲಿಗನು ಬಂದು ಸೆಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ. ಅವ್ರಿಗೆ ಭಾಳ ಹೋಳ್ಗೆ ಹಾಲು ತಿಂದಂಗೆ ಅನಿಸ್ತಿರ್ತದೆ. ಅವ್ರಿಗೆ ಸಾಲ ತೊಗೊಳ್ಳುವಾಗ ಖುಷಿ ಪಡ್ತಿರ್ತಾರೆ. ಏನೋ ಕೆಲವೊಬ್ಬರಿಗೆ ಹೇಳ್ತದೆ ಒಂದು ಶಾಸ್ತ್ರ, ಹೆಣ್ಣಿಗೆ ಹಾದರು ಮುಳುವ, ಗಂಡಿಗೆ ಸಾಲ ಮುಳುವ ಅಂತ. ಆದರೆ ಇವತ್ತಿನ ಜನ್ರೇಷನ್ ಎರಡೂ ಮೀರಿ ನಿಂತವೆ. ಎರಡು ಹೆಣ್ಣು ಗಂಡು ಸೇರಿನೇ. ಇದಕ್ಕೆ ಅದು ಮುಳುವಾಗಲ್ಲ, ಅದಕ್ಕೆ ಅದು ಮುಳುವಾಗಲ್ಲ. ಹೆಂಗೆ ಬೇಕು ಹಂಗೆ ಬದುಕ್ತವೆ. ಅವಕ್ಕೆ ನೀತಿ, ನಿಯತ್ತು, ಗತ್ತು, ಗಾಂಭೀರ್ಯ ಏನು ಬೇಡ ಅವರಿಗೆ. ಬದ್ಧತೆ, ಜೀವನ ಅಂದರೆ ಹೆಂಗಿರಬೇಕು. ಹೆಂಗಿದ್ರು ನಮ್ಮ ಹಿರಿಯರೆಲ್ಲ ಇನ್ನೊಬ್ಬರ ಮುಂದೊಂದು ಕೈ ಚಾಚೋದಂದರೆ ಜೀವ ಬಾಯಿಗೆ ಬಂದಂಗೆ ಅವರಿಗೆ. ಎಂದು ಇನ್ನೊಬ್ಬರ ವಸ್ತುವಿಗೆ, ಇನ್ನೊಬ್ಬರದ್ದು ಯಾವುದಕ್ಕೂ ಅಪೇಕ್ಷೆ ಪಟ್ಟವರಲ್ಲ ನಮ್ಮ ಹಿರಿಯರು. ಅದನ್ನೇ ಕಿರಿಯರಿಗೂ ಕಲಿಸಿ ಹೋಗಿದ್ದು. ಬಟ್ ಇವತ್ತಿನ ಜನರೇಷನ್ ಇದೆ ನೋಡ್ರಿ, ಇವತ್ತಿನ 50-60 ಒಳಗಿನ ವಯಸ್ಸಿನ ಒಳಗಿನ ಜನರೇಷನ್, ಅವು ಎಲ್ಲ ಮಾನ ಮರ್ಯಾದೆ ತೂರು ನಿಂತುಬಿಟ್ಟಾರೆ. ಅವರು ಪೇರೆಂಟ್ಸ್ಗಳಾಗಿಬಿಟ್ಟಾರೆ. ಈಗ ಆಲ್ರೆಡಿ ಮಕ್ಕಳಿದ್ದಾರೆ ಅವರಿಗೆ. ಆ ಮಕ್ಕಳಿಗೂ ಕೂಡ ಅದೇ ದರಿದ್ರ ಸಂಸ್ಕಾರಗಳನ್ನು ಕೊಟ್ಟು ಬೆಳೆಸ್ತಾ ಇದ್ದಾರೆ. ಸಮಾಜಕ್ಕೆ ಕೊಡುಗೆ ಕೊಡ್ತಾ ಇದ್ದಾರೆ ಅವರು. ಇವತ್ತಿನ ವಿಷಯಗಳು ಒಂದೊಂದು ಎಂಥ ಭಯಾನಕ ಕೃತ್ಯಗಳ್ರಿ. 19 ವರ್ಷದ ಆ ಹುಡುಗ, 22 ವರ್ಷದ ಈ ಹುಡುಗಿ ಮನೆಗೆ ನುಗ್ಗಿ ರೇಪ್ ಮಾಡಿ ಸಾಯಿಸಿ, ಎಂಥ ಕೇಳಬಾರ್ದು ಕೇಳೋದು. ಆಕೆ ಪ್ರಿಯಕರ ಇನ್ನೊಬ್ಬಳ ಜೊತೆ ಅಫೇರ್ ಇಟ್ಕೊಂಡು ಅಂದ್ಕೊಂಡು ಅವನನ್ನು ಮನೆಗೆ ಕರೆಸಿ ಗಿಫ್ಟ್ ಕೊಡ್ತೀನಿ ಅಂತ ಆಸೆ ತೋರಿಸಿ, ಅವನನ್ನು ಕೈಕಾಲೆಲ್ಲ ಕಟ್ಟಿ ಹಾಕಿ ಫಾರಿನ್ ಸ್ಟೈಲಲ್ಲಿ ಲವ್ ಪ್ರಪೋಸ್ ಮಾಡ್ತೀನಿ ನಾನು ನಿನಗಂಥೇಳಿ ಯಾಮಾರಿಸಿ ಪೆಟ್ರೋಲು ಏನದು ಕೆರೋಸಿನ್ ಹಾಕಿ ಸುಟ್ಟಂಥ ಒಂದು ಘಟನೆ ಬೆಂಗಳೂರಲ್ಲಿ. ಇವೆಲ್ಲ ಕೇಳಿದಾಗ ಯಾವ ಕಡೆ ಹೋಗ್ತಿದೆ ರೀ ನಮ್ಮ ಸಮಾಜ? ಎಲ್ಲಿದೆ ಕಾನೂನು? ಕಾನೂನಿನ ಪರಿಚಾರಕರು ಏನಂತೀವಿ, ಸೇವಕರೇ ಅವರು ಕಳ್ಳರೇ ಹಿಡ್ಕೊಂಡು ಕೂತಾರೆ ಕಾನೂನಿನ ಸೂತ್ರವನ್ನು. ಕಳ್ಳರ ಕೈಯೊಳಗಿದೆ ಈಗ. ಆ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಕಳ್ಳಕಾಕರು, ಖದೀಮರು, ಕೊಲೆಗಡುಕರು, ಅತ್ಯಾಚಾರಿಗಳೇ ಅಧಿಕಾರದ ಗದ್ದಿಗೆ ಮೇಲೆ ಕೂತಾರೆ. ಅವ್ರು ಜೈಲಿನ ಒಳಗೆ ಕಂಬಿ ಒಳಗೆ ಇರಬೇಕಾದವರು ಅಧಿಕಾರದ ಗದ್ದಿಗೆ ಮೇಲೆ ಕೂತಾರೆ. ಇನ್ನು ಇಂಥ ಅನ್ಯಾಯಗಳು, ಅತ್ಯಾಚಾರಗಳು ಸಮಾಜದೊಳಗೆ ಆದಾಗ ಅವರು ಏನು ಮಾಡಿ ಸರಿಪಡಿಸೋಕೆ ಸಾಧ್ಯ? ಅವರಾಗಿರುವಾಗ ಈ ಸಮಾಜ ಈ ರೀತಿಯೊಳಗೆ ಅಧಪ್ಪತನಕ್ಕೆ ಇಳಿಯೋದಕ್ಕೆ ಏನು ಕಾರಣ? ಶಿಕ್ಷಣದ ಸಾರ್ವತ್ರೀಕರಣ. ಹೌದು, ಶಿಕ್ಷಣದ ಸಾರ್ವತ್ರೀಕರಣ ಯಾವ ಕಾಲಕ್ಕೂ ಅದು ಇದೇ ಪರಿಣಾಮವನ್ನು ಕೊಟ್ಟದು. ನಮ್ಮ ಪಂಡಿತ ಪಾಮರರು ಏನು ಮಾಡಿಟ್ಟಿದ್ರಲ್ಲ ಗುರುಕುಲ ಪದ್ಧತಿಯೊಳಗೆ, ಸರ್ವರಿಗೂ ಶಿಕ್ಷಣ ಇರಲಿಲ್ಲ ಆವಾಗ. ಅಳೆದು ಸುರಿದು ಫಿಲ್ಟರ್ ಮಾಡಿ ವಿದ್ಯಾರ್ಥಿಗಳನ್ನು ತಗೋತಾ ಇದ್ರು. ಅವರು ತಮ್ಮ ವಿದ್ಯಾರ್ಥಿ ಬಳಗಕ್ಕೆ ಸೇರಿಸ್ಕೋತಾ ಇದ್ದರು. ಸಿಕ್ಕವರಿಗೆಲ್ಲ ಶಿಕ್ಷಣ ಕೊಟ್ಟು ಸಿಕ್ಕವರೆಲ್ಲ ಶಿಕ್ಷಕರಾಗಿ, ಸಿಕ್ಕವರೆಲ್ಲ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಸರ್ವೈವ್ ಆಗಿ ಏನು ನಡೀತಾ ಇದೆ ಈ ಭೂಮಂಡಲದೊಳಗೆ ಅಥವಾ ನಮ್ಮ ಭಾರತದೊಳಗೆ ನಾವು ಪ್ರತ್ಯಕ್ಷ ಇವತ್ತು ಕಾಣ್ತಾ ಇದ್ದೀವಿ. ಆದ್ದರಿಂದ ಈ ಒಂದು ಕನ್ಕ್ಲೂಷನಿಗೆ ಬರಲೇಬೇಕಾಗಿದೆ. ಶಿಕ್ಷಣ ಸರ್ವರಿಗೂ ಅಲ್ಲ. ಶಿಕ್ಷಣ ಪಡ್ಕೊಂಡು ನಂತರನಾದರೂ ಸಂಸ್ಕಾರವಂತರಾಗಬೇಕು ಅಂತ ಶಿಕ್ಷಣ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇರೋದು. ಬಟ್ ಆಗ್ತಾ ಇರೋದೇನು ದುರಂತ? ಶಿಕ್ಷಣ ಪಡ್ಕೊಂಡು ನಂತರನೇ ಕಂಟಕರಾಗ್ತಾ ಇರೋದು, ಸಮಾಜ ಪೀಡಕರಾಗ್ತಾ ಇರೋದು, ಮಾಡಬಾರದ ಕೃತ್ಯಗಳಲ್ಲಿ ತೊಡಗಿಕೊಂಡು ಸಮಾಜಕ್ಕೆ ಒಂದು ಪೆಡಂಭೂತವಾಗಿ ಇವರು ಕಾಡ್ತಾ ಇರೋದು ಶಿಕ್ಷಣ ಪಡ್ಕೊಂಡವರೇನೆ. ಅಂದಾಗ ಶಿಕ್ಷಣವನ್ನು ಯಾಕೆ ಕೊಡಬೇಕು ಇವರಿಗೆ? ಎಲ್ಲೆಲ್ಲಿ ಹೇಗೆ ಯಾರ್ಯಾರು ಇರಬೇಕೋ ಅಲ್ಲಲ್ಲಿ ಇದ್ರೇ ಸಮಾಜ ಸ್ವಸ್ಥವಾಗಿರ್ತದೆ. ಸಿಕ್ಕವರಿಗೆಲ್ಲ ನಾವು ಇದನ್ನು ಬಹಳ ಪವಿತ್ರವಾದ ಪದ ಶಿಕ್ಷಣ, ವಿದ್ಯೆ, ಜ್ಞಾನ ಎಲ್ಲರಿಗೂ ಅರಗಿಸ್ಕೊಳ್ಳೋ ಶಕ್ತಿ ಇರಲ್ಲ. ಅವರು ಒಂದು ಕಲಿತು ಇನ್ನೊಂದನ್ನು ಮಾಡ್ಲಿಕ್ಕೆ ಹೋಗಿರ್ತಾರೆ. ಅರ್ಥಕ್ಕೆ ಅಪಾರ್ಥ ಮಾಡಿಕೊಂಡು
ಮಾಡಬಾರದ ಕುಕೃತ್ಯಗಳನ್ನು, ಅದು ಅಧಿಕಾರ ಸಿಕ್ಕಿರ್ತದಲ್ಲ, ಅದು ಮೀಸಲಾತಿ ಹೆಸರೊಳಗೆ ಅಧಿಕಾರ ಒಂದು ಕೊಟ್ಬಿಟ್ಟಾರೆ ಅವ್ರ ಕೈಯೊಳಗೆ. ಅವ್ರು 35 ಮಾಡಿಕೊಂಡ್ರು ಅಧಿಕಾರ ಅವರಿಗೆ, ಕೆಲಸ ಕಾರ್ಯಗಳು ಅವರಿಗೆ. ಇದು ಒಂದು ಅಡ್ವಾಂಟೇಜ್ ಆಗಿ ತಗೊಂಡು ಇಡೀ ಸಮಾಜವನ್ನು ಅಧಪತನದ ದಳ್ಳುರಿಯಲ್ಲಿ ಬೇಯಿಸ್ತಾ ಇದೆ ಈ ದರಿದ್ರ ಮೀಸಲಾತಿ ಅಂತಲೇ ಹೇಳ್ಬೋದು. ಅವ್ರು ಏನು ಮಾಡೋಕ್ಕೂ ಹಿಸ್ಕೊಳ್ಳೋದಿಲ್ಲ, ಏನು ಮಾಡೋಕ್ಕೂ ಅಂಜಲ್ಲ. ಅವ್ರು ಹೆಂಗ್ರಿ, ನಮ್ಮ ನೆರಳಿಗೆ ನಾವು ಹೆದರ್ಕೊಂಡು ನಡೆಯೋವಂಥ ಜನನೂ ಇದ್ದಾರೆ ನಮ್ಮ ಮಧ್ಯೆ. ಏನಪ್ಪ, ನಮ್ಮ ಮನಸ್ಸಿಗೆ ಅಂಜಿ ನಡಿತೀವಿ, ಆತ್ಮಸಾಕ್ಷಿಯಾಗಿ ನಡ್ಕೋತೀವಿ ಅಂಥವರು ಅಳ್ತಾ ಅಳ್ತಾ ಮೂಲೆ ಸೇರಿಕೊಂಡೇ ಇರೋದು ಇನ್ನೂ ಕೂಡ. ಬಟ್ ಎಲ್ಲವನ್ನ ಮೀರಿನ ಆತ್ಮಸಾಕ್ಷಿಯನ್ನಂತೂ ಅವರು ಮರ್ತೇ ಬಿಟ್ಟಾರೆ. ಅವ್ರಿಗೆ ಆತ್ಮ ಇದೇನೋ ಇಲ್ಲೋ ಗೊತ್ತಿಲ್ಲ. ಕೇವಲ ತೋರಿಕೆ ನಟನೆ ಮಾಡ್ತಾ ಆಷಾಢಭೂತಿಗಳಾಗಿ ಮಾಡಬಾರದ ಕುಕೃತ್ಯಗಳನ್ನು ಮಾಡಿ, ಈ ಸಾಲ ಸೋಲ ಇವೆಲ್ಲ ಅಗದಿ ಕಾಮನ್ ಇವರಿಗೆ. ಅಂಥವ್ರು ಬೆನ್ನಿಗೆ ಚೂರಿ ಹಾಕೋದು, ನಂಬಿದವರಿಗೆ ಮೋಸ ಮಾಡೋದು, ಇವೆಲ್ಲವನ್ನು ಧಾರಾಳವಾಗಿ ಬಳಸ್ಕೊಂಡು ಬಹಳ ತಾವೇ ಸುಖಿಗಳು ಅನ್ನೋ ಹಂಗೆ ಈ ಸಮಾಜದೊಳಗೆ ಇವರೆಲ್ಲ 100ಕ್ಕೆ 95 ಜನ ಇದೇ ರೀತಿ ಬದುಕುವಂಥ ಹುನ್ನಾರದೊಳಗಿರೋದೊಂದು ಬಹಳ ವಿಷಾದನೀಯ ಸಂಗತಿ ಅಂತಲೇ ಹೇಳ್ಬೋದು. ಎಲ್ಲೋ ಬೆರಳೆಣಿಕೆಯ 4-6 ಜನ ಪ್ರಾಮಾಣಿಕರು, ಶ್ರದ್ಧಾನ್ವಿತರು, ನೀತಿವಂತರು ಎಲ್ಲನೂ ಇದ್ದಾರೆ ಈಗೂ ಕೂಡ, ಇಲ್ಲ ಅಂತಿಲ್ಲ. ಬಟ್ ಮೆಜಾರಿಟಿ ಯಾವುದಿರ್ತದೋ ಅದೇ ವಿಜೃಂಭಣೆ ಅಲ್ಲ. ಮೆಜಾರಿಟಿ ಇದ್ದಿದ್ದಕ್ಕೆ ಸಮಾಜ ಬಹುಪರಾಕ್ ಹೇಳೋದು, ಜೈ ಜೈ ಹೇಳೋದು. ಅಂಥವರಿಂದಲೇ ತುಂಬಿ ತುಳುಕ್ತಾ ಇದೆ ಅಲ್ರಿ ಸಮಾಜ. ಹೆಜ್ಜೆ ಇಟ್ಟಲ್ಲೆಲ್ಲ ಮುಳ್ಳುಗಳು, ವಿಷದ ಮುಳ್ಳುಗಳು. ಮುಳ್ಳಾಗಿದ್ದರೆ ಅದು ಕಿತ್ತು ಹೋಗಿಬೋದು, ವಿಷದ ಮುಳ್ಳು ಚುಚ್ಚಿತು ಅಂತಂದರೆ ಬಹಳ ಬಾಧೆ ಮಾಡ್ತದೆ ಜೀವನಕ್ಕೆ. ಇನ್ನೊಬ್ಬರ ಜೀವನವನ್ನು ಬಲಿ ತಗೊಳ್ಳೋದು ಇಷ್ಟು ಸುಲಭ ಆಗಿಬಿಟ್ಟದಲ್ಲ ಇವತ್ತಿನ ಜನರೇಷನ್ನಿಗೆ. ಇವತ್ತಿನ ಜನರೇಷನ್ ಅಂದರೆ ಬರೀ 10-20 ವರ್ಷದವರೆ ಅಂತ ಹೇಳ್ತಾ ಇಲ್ಲ ನಾನು. ಈ ದಶಕದೊಳಗೆ ಬಂದಂಥವರೆಲ್ಲರಿಗೂ, 100ಕ್ಕೆ 95 ಜನರಿಗೆಲ್ಲರಿಗೂ ಬಹಳ ಸುಲಭ ಆಗಿದೆ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡೋದು, ಚೆಲ್ಲಾಟ ಆಡೋದು, ಹುಡುಗಾಟ ಆಡೋದು, ಅವರ ಭಾವನೆ, ಅವರ ಜೀವನ ಎಲ್ಲವನ್ನು ಬಲಿ ತಗೊಳ್ಳೋದಂದರೆ ಇವರಿಗೆ ಒಂದು ನಮೂನಿಯ ಸಂತೋಷ, ವಿಕೃತ ಸಂತೋಷ ಇವರಿಗೆ. ಅಂಥದ್ರಿಂದ ತುಂಬಿ ತುಳುಕ್ತಾ ಇದೆ ನಮ್ಮ ದೇಶದ ಸಮಾಜ. ಅದು ಎಲ್ಲಿ ಹೋಗಿ ನಿಲ್ತದೆ? ಬಹುಶಃ ವಿನಾಶಕಾಲೆ ವಿಪರೀತ ಬುದ್ಧಿ. ವಿನಾಶ ಆಗ್ತಿರಬಹುದು, ಅವ್ರ ಬದುಕಾಗ್ತದೆ, ಅವ್ರ ಜೀವನದ ಪರಿಧಿಯೊಳಗೆ ಬಂದಂಥವ್ರ ಬದುಕಂತೂ ಸುಟ್ಟು ನಾಶನೇ ಆಗ್ತದೆ, ಅದು ತಪ್ಪಿಲ್ಲ. ಟೇಕ್ ಇಟ್ ಈಸಿ ಪಾಲಿಸಿಯನ್ನು ಬಹಳ ಅಚ್ಚುಕಟ್ಟಾಗಿ ಪಾಲಿಸೋದು ಇವತ್ತಿನ ಜನ್ರೇಷನ್. ಪಾಸ್ಟ್ ಈಸ್ ಪಾಸ್ಟ್ ಅಂತ ಹೇಳ್ತಾನೆ ಎಲ್ಲವನ್ನು ಸ್ವಹ ಮಾಡಿ ತಾವು ಮಾತ್ರ ಸಂತೋಷವಾಗಿ ಇನ್ನೊಬ್ಬರಿಗೆ ದುಃಖ ಕೊಟ್ಟು ಮೆರೆಯೋದು ಇವತ್ತಿನ ಜನರೇಷನ್.